ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿರೋದು ನಮ್ಮ ಅಕ್ಕನ ಮನೇಲಿ. ನಮ್ಮ ಅಕ್ಕ ಇರೋದು ಹಳ್ಳೀಲಿ. ನಾವು ಸಿಟಿಲಿರೋದ್ರಿಂದ ನಮ್ಗೆ ಹಳ್ಳಿ ವಾತಾವರಣ ತುಂಬ ಖುಷಿ ಆಗುತ್ತೆ. ಸಂಜೆ 5 ಗಂಟೆ ಆಗ್ತಿದ್ದಂಗೆ ಅಲ್ಲಿ ವಾತಾವರಣ, ಸೂರ್ಯ ಮುಳುಗೋದು, ಆಮೇಲೆ ಅಲ್ಲಿ ಗ್ರೀನು ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಆಚೆನೇ ಇದ್ವಿ ನಾವು 5 ಗಂಟೆಯಿಂದ 6:30ವರೆಗೂ. ನಮ್ಮ ಅಕ್ಕ ನಾಯಿ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಹಸು ಸಾಕಿದ್ದಾರೆ. ಇವನ್ನೆಲ್ಲ ನೋಡ್ಕೊಂಡು ನಾವು ಇದನ್ನೆಲ್ಲ ವಾತಾವರಣ ಎಂಜಾಯ್ ಮಾಡ್ತಿದ್ವಿ. ಸಂಜೆ ಆಯ್ತಿದ್ದಂಗೆ ಹಸುಗಳು ಆಚೆಯಿಂದ ಕರ್ಕೊಂಬರ್ತಾರೆ ಹಾಲು ಕರೆಯೋಕ್ಕೆ. ನಮ್ಮ ಅಕ್ಕನ ಮನೇಲಿ ಹಸು ಇದೆ, ಭವಾನಿ ಅಂತ ಹೆಸರಿಟ್ಟಿದ್ದಾರೆ. ಆ ಹಸು ಕರು ಹಾಕಿತ್ತು. ಕರು ಹಾಕಿ 10 ದಿನ ಆಗಿತ್ತು. ಮತ್ತು ಸೋನು ಅಂತ ನಾಯಿ ಹೆಸರು. ಆ ನಾಯಿನೂ ಅಷ್ಟೇ ತುಂಬ ಒಳ್ಳೆ ಬುದ್ಧಿ ಕಲ್ತಿದೆ. ಮತ್ತು ಚೆನ್ನಾಗಿ ಎಲ್ಲರನ್ನೂ ಓದೋರನ್ನೆಲ್ಲ ಚೆನ್ನಾಗಿ ಕೇರ್ ಮಾಡುತ್ತೆ. ಮನೆಯೇ ಅಷ್ಟೇ, ಮನೆಯೇ ಫುಲ್ಲು ಕೇರಾಗಿ ಇಟ್ಕೊಳ್ಳುತ್ತೆ. ಯಾರು ಬೇರೆಯವ್ರು ಬರೋಕ್ಕೆ ಬಿಡಲ್ಲ, ಮನೆಯವ್ರು ಮಾತ್ರ ಬರಬೇಕು ಅಷ್ಟೇ. ಇನ್ನು ಬೇರೆಯವ್ರು ಬಂದರೆ ಬೊಗಳುತ್ತೆ, ಏನು ಕಚ್ಚಲ್ಲ ಅಂದರೆ ಬೊಗಳುತ್ತೆ. ಹಾಗೆ ಅಕ್ಕನ ಮನೆ ಮುಂದೆ ಎಲ್ಲ ತರಕಾರಿ ಗಿಡ ಹಾಕಿದ್ರು, ಹಾಗಲಕಾಯಿ ಬಿಟ್ಟಿತ್ತು. ಹಾಗೆ ಪಕ್ಕದಲ್ಲಿ ಹೊಲ ಇತ್ತು, ಹೊಲಕ್ಕೇನೋ ಕಾಳೆಲ್ಲ ಹಾಕಿದ್ರು. ಮನೆ ಮುಂದೆ ಪರಂಗಿ ಹಣ್ಣು ಮರ ಇತ್ತು, ತುಂಬ ಪರಂಗಿ ಹಣ್ಣೆಲ್ಲ ಬಿಟ್ಟಿತ್ತು. ಹಾಗೆ ಶೋ ಗಿಡಗಳು, ತುಳಸಿ ಗಿಡಗಳು, ಆಮೇಲೆ ಸ್ನೇಕ್ ಪ್ಲ್ಯಾಂಟು ಎಲ್ಲ ಇತ್ತು. ಎಲ್ಲ ಗಿಡಗಳನ್ನೂ ಹಾಕಿದ್ರು ಅಕ್ಕ. ಚೆನ್ನಾಗಿ ಖುಷಿ ಆಗ್ತಿತ್ತು. ಹಾಗೆ ಆಚೆ ಬಂದರೆ ಹಸು ಕಟ್ಟಿದ್ರು. ಮತ್ತು ಕೋಳಿಗಳೆಲ್ಲ ಇತ್ತು ಅಲ್ಲಿ. ಕೋಳಿಗಳೆಲ್ಲ ಬೆಳಗ್ಗೆ ಬಿಟ್ಟಿರ್ತಾರೆ ಸ್ವಲ್ಪ ಹೊತ್ತು, ಮತ್ತು ಸಂಜೆನೇ ಸ್ವಲ್ಪ ಹೊತ್ತು ಬಿಟ್ಕೊಂಡು ಒಳಗಡೆ ಬರುತ್ತೆ ಕೋಳಿ ಎಲ್ಲ. ಅದಾಗೆ ಬರುತ್ತೆ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹಸುನೂ ಅಷ್ಟೇ, ಸಂಜೆ 6:30 ಆಗ್ತಿದ್ದಂಗೆ, 6 ಗಂಟೆ ಆಗ್ತಿದ್ದಂಗೆ ಹಸುನ ಒಳಗೆ ಕರ್ಕೊಂಬಂದು ಹಾಲು ಕರಿಯೋಕ್ಕೆ ರೆಡಿ ಮಾಡ್ಕೋತಾರೆ ಅವರು. ಇಲ್ಲ ಸಿಟಿಲಿರೋದ್ರಿಂದ ನಮಗೆ ನೇಚರ್ ಸಿಗಲ್ಲ. ಸಿಗುತ್ತೆ, ಆದರೆ ಮಾಡಿ ಮೇಲೆ ಹೋಗ್ಬೇಕಷ್ಟೆ. ಫುಲ್ ಮಾಡಿ ಮೇಲೆ ಹೋದರೆ ಮೋಡಗಳನ್ನ ನೋಡೋದು, ಅದು ಸೂರ್ಯ ಮುಳುಗೋದು ಅದೆಲ್ಲ ಸಿಗುತ್ತೆ. ಹಾಗೆ ಅಕ್ಕನ ಮನೆ ಕೊಡ್ಕೆಯಲ್ಲಿ ಪುಟ್ಟು ಕರು ಇತ್ತು. ಆ ಕರು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಮುದ್ದಾಗಿತ್ತು ಆ ಕರು. ಕರು ಹಾಕಿ 10 ದಿನ ಆಗಿತ್ತು. ನಾವು ಗಮ್ಗು ಗಿಣ್ಣ ಎಲ್ಲ ಮಾಡಿಕೊಟ್ಟಿದ್ರು. ಗಿಣ್ಣ ಎಲ್ಲ ತಿಂದ್ವಿ, ಗಿಣ್ಣ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಗಿಣ್ಣನೇ ಅಪರೂಪ ಸಿಟಿಯವ್ರಿಗೆ. ಹಾಗೆ ಇಲ್ಲಿ ಎಲ್ಲರ ಮನೇಲೂ ಹಸು ಕರು ಹಾಕಿದ್ರೆ ಅವ್ರಿಗೆ ಇವ್ರಿಗೆ ಕೊಡ್ತಾ ಇರ್ತಾರೆ ಗಿಣ್ಣನೆಲ್ಲ. ಆವಾಗ ಚೆನ್ನಾಗಿರುತ್ತೆ ಅವ್ರು ಕೊಟ್ಟಾಗ ಮಾಡ್ಕೊಂಡು ತಿನ್ನೋಕ್ಕೆ. ಸೋನು ನಾಯಿಯ ಚಿಕ್ಕ ಮರಿಯಿಂದ ಸಾಕಿದ್ದಾರೆ ಅಕ್ಕ. ಅವ್ರ ಅಮ್ಮನೂ ಇದ್ದರು, ಅವ್ರ ಅಮ್ಮನ ಬೇರೆ ಕಡೆ ಕೊಟ್ಟಿದ್ದ ಈ ಮಗುವಿಂದ ಸಾಕಿದ್ದಾರೆ. ತುಂಬ ಅಕ್ಕ ಹೊಂದ್ಕೊಬಿಟ್ಟಿದ್ದಾರೆ. ನಮ್ಮ ಮನೆಯವ್ರಿಗೆಲ್ಲ ಸೋನು ಅಂದರೆ ತುಂಬ ಇಷ್ಟ. ಮನೆಯವ್ರಿಗೆಲ್ಲ ಏನೂ ಇದು ಮಾಡಲ್ಲ ಅದು. ಆಚೆಯವ್ರು ಬಂದರೆ ಅದು ಸ್ವಲ್ಪ ರ್ಯಾಶ್ ಆಗಿರುತ್ತೆ.